ಸ್ನೇಹಿತರೆ, 14 ಫೆಬ್ರವರಿ ವಸಂತ ಪಂಚಮಿಯ ಹಬ್ಬದ ದಿನ ಈ 4 ರಾಶಿಯ ಜನರನ್ನು ಕೋಟ್ಯಾಧೀಶರಾಗೋದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಸ್ನೇಹಿತರೆ, 14 ಫೆಬ್ರವರಿ ವಸಂತ ಪಂಚಮಿಯ ದಿನ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ, ತಾಯಿ ಸರಸ್ವತಿ ದೇವಿಯ ಆಶೀರ್ವಾದದಿಂದ ಈ ದಿನ ಅಂದರೆ ವಸಂತ ಪಂಚಮಿಯ ದಿನ ಆಗುವಂಥ ಅಪರೂಪವಾದ ಸಂಯೋಗಗಳ ಕಾರಣದಿಂದಾಗಿ ಅಂದರೆ ಮಹಾಲಕ್ಷ್ಮಿ ಯೋಗ, ಸರಸ್ವತಿ ಯೋಗ, 12 ರಾಶಿಗಳಲ್ಲಿ 4 ರಾಶಿಯ ಜನರು ಆಗುವರು ಶ್ರೀಮಂತರು. ಹೌದು ಸ್ನೇಹಿತರೆ, ಇಲ್ಲಿ ಈ 4 ರಾಶಿಯ ಜನರ ಅದೃಷ್ಟ ಬದಲಾಗಲಿದೆ ಅಂತಲೇ ಹೇಳ್ಬೋದು. ಸ್ವತಃ ತಾಯಿ ಲಕ್ಷ್ಮೀ ದೇವಿ, ತಾಯಿ ಸರಸ್ವತಿ ದೇವಿ ಈ 4 ರಾಶಿಯ ಜನರ ಮನೆಗೆ ಬರಲಿದ್ದಾರಂತಲೇ ಹೇಳ್ಬೋದು. ಹಾಗಾಗಿ ಈ 4 ರಾಶಿಯ ಜನರ ಜೀವನದಲ್ಲಿ ಅಪಾರ ಧನ ಸಂಪತ್ತು, ಸುಖ ಶಾಂತಿ, ನೆಮ್ಮದಿಯ ವಾಸ ಇರಲಿದೆ ಅಂತಲೇ ಹೇಳ್ಬೋದು. ಈ ಮೂಲಕ ಈ 4 ರಾಶಿಯ ಜನರ ಜೀವನವೇ ಬದಲಾಗಬಹುದು. ಹಾಗಾಗಿ ಆ 4 ರಾಶಿಯ ಜನರ ಬಗ್ಗೆ ಈ ವಿಡಿಯೋದಲ್ಲಿ ವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿಯೂ ಇರಬಹುದು. ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಸರಸ್ವತಿ ದೇವಿ ಅಂತ ಬರೆಯಿರಿ. ಹಾಗೆ ನಿಮ್ಮ ರಾಶಿಯ ಹೆಸರನ್ನು ಬರೆಯಿರಿ. ಸ್ನೇಹಿತರೆ, ಇಲ್ಲಿ ನಾವು ನಿಮ್ಗೆ ಹೇಳೋದಾದರೆ ಮಾಘ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನವನ್ನು ವಸಂತ ಪಂಚಮಿ ಅಂತ ನಾವು ಆಚರಿಸ್ತಾ ಇದ್ದೀವಿ. ಹಿಂದೂ ಪಂಚಾಂಗದ ಅನುಸಾರವಾಗಿ ಈ ಬಾರಿ ವಸಂತ ಪಂಚಮಿ ಹಬ್ಬವು 14 ಫೆಬ್ರವರಿ ಬುಧವಾರದ ದಿನ ಇದೆ. ಈ ದಿನ ತಾಯಿ ಸರಸ್ವತಿ ದೇವಿಯ ಪೂಜೆಯನ್ನು ಮಾಡಲಾಗುತ್ತದೆ. ಕಲೆ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿರುವಂಥ ಜನರಿಗೆ ತಾಯಿ ಸರಸ್ವತಿ ದೇವಿಯ ಕೃಪೆಯನ್ನು ಪಡೆದುಕೊಳ್ಳಲು ಇದು ಉತ್ತಮವಾದ ದಿನ ಅಂತಲೇ ಹೇಳ್ಬೋದು. ಮಾಘ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನದಂದು ದೇವಿ ಸರಸ್ವತಿಯವರು ಅವತರಿಸಿದ್ದರು. ಹಾಗಾಗಿ ಈ ದಿನ ವಸಂತ ಪಂಚಮಿ ಹಬ್ಬವನ್ನು ಆಚರಿಸ್ತಾರೆ. ಜೊತೆಗೆ ಹಲವಾರು ಉಪಾಯಗಳನ್ನು ಸಹ ಮಾಡ್ತಾರೆ. ಈ ದಿನದಿಂದಲೇ ವಸಂತ ಋತುವಿನ ಆರಂಭ ಆಗುತ್ತದೆ. ಈ ವಸಂತ ಪಂಚಮಿಯ ದಿನ ಅತ್ಯಂತ ಶುಭ ದಿನ ಆಗಿದ್ದು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಲು ಇದು ಸರ್ವೋತ್ತಮ ಸಮಯ ಆಗಿರುತ್ತೆ. ನೀವು ಗಾಡಿ ಬಂಗಲೆ ಖರೀದಿ ಮಾಡೋದಾದರೆ ಇಲ್ಲಿ ಪಂಚಾಂಗವನ್ನು ನೋಡುವ ಅವಶ್ಯಕತೆ ಇರೋದಿಲ್ಲ. ಈ ದಿನ ಮಾಡಿದಂಥ ಪೂಜೆ ಪಾಠಗಳಾಗಲಿ, ಉಪಾಯಗಳಾಗಲಿ, ದಾನ ಧರ್ಮಗಳು ನಿಮಗೆ ಉತ್ತಮವಾದ ಫಲವನ್ನು ಶೀಘ್ರವಾಗಿ ಕೊಡುತ್ತವೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಆ ಅದೃಷ್ಟಶಾಲಿ ರಾಶಿಯ ಜನರ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲಕ್ಕಿಂತ ಮೊದಲಿಗಿರುವಂಥ ರಾಶಿಯು ಮೇಷರಾಶಿ. ಮೇಷರಾಶಿಯ ಜನರ ಬಗ್ಗೆ ಹೇಳೋದಾದರೆ ಆದಾಯದಲ್ಲಿ ಇವರು ಹೆಚ್ಚಿನ ವೃದ್ಧಿಯನ್ನು ಕಾಣ್ತಾರೆ. ನಿಂತಿರುವಂಥ ಪೆಂಡಿಂಗ್ ಇರುವಂಥ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸುವಿರಿ. ವ್ಯಾಪಾರ ಮತ್ತು ಬಿಸ್ನೆಸ್ ಮಾಡುವಂಥ ಜನರಿಗೆ ಅತ್ಯಧಿಕ ಲಾಭಗಳು ಕಾಣುತ್ತವೆ. ಒಂದು ವೇಳೆ ಹಣ ಎಲ್ಲಾದರೂ ಸಿಲುಕಿಕೊಂಡಿದ್ದರೆ ಅದು ಮರಳಿ ಬರುತ್ತದೆ. ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ನಿಮ್ಮ ವ್ಯಾಪಾರ ಚೆನ್ನಾಗಿ ನಡೆಯುತ್ತದೆ. ಇಲ್ಲಿ ವಾಹನ ಆಗಲಿ, ಜಮೀನು ಪ್ರಾಪರ್ಟಿಗಳನ್ನು ನೀವು ಖರೀದಿ ಮಾಡಬಹುದು. ಟೋಟಲ್ ಆಗಿ ಈ ಸಮಯ ನಿಮಗಾಗಿ ಮಹತ್ವಪೂರ್ಣವಾಗಲಿದೆ. ಹತ್ತಿರದ ಸ್ನೇಹಿತರ ಸಹಯೋಗ ಕೂಡ ನಿಮಗೆ ಸಿಗಬಹುದು. ಖಂಡಿತವಾಗಿ ನಿಮ್ಮ ಹೊಸ ಕಾರ್ಯಗಳು ಇಲ್ಲಿ ನಡೆಯುತ್ತವೆ. ಇನ್ನು ಮುಂದಿನ ಅದೃಷ್ಟಶಾಲಿ ರಾಶಿಯು ಮಕರ ರಾಶಿ. ವಸಂತ ಪಂಚಮಿಯ ದಿನ ಆಗುವಂಥ ಅಪರೂಪವಾದ ಸಂಯೋಗಗಳ ಕಾರಣದಿಂದಾಗಿ ನೌಕರಿ ಮಾಡುತ್ತಿರುವಂಥ ಜನರು ಉದ್ಯೋಗದಲ್ಲಿ ಪ್ರಮೋಷನನ್ನು ಕಾಣ್ತಾರೆ. ಸಮಾಜದಲ್ಲಿ ಘನತೆ ಗೌರವ ಹೆಚ್ಚಾಗುತ್ತದೆ. ತಾಯಿ ಲಕ್ಷ್ಮೀದೇವಿ ಸರಸ್ವತಿ ದೇವಿಯ ಆಶೀರ್ವಾದದಿಂದ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತದೆ. ಕೆಲವು ಮಹತ್ವಪೂರ್ಣವಾದ ವಸ್ತುಗಳನ್ನು ನೀವು ಖರೀದಿ ಮಾಡಬಹುದು. ಜೊತೆಗೆ ಧನಪ್ರಾಪ್ತಿಯ ಅವಕಾಶಗಳು ಕೂಡ ನಿಮಗೆ ಸಿಗಲಿವೆ. ಬಿಸ್ನೆಸ್ ಮಾಡುವಂಥ ಜನರಿಗೂ ಕೂಡ ಇದು ಉತ್ತಮವಾದ ಸಮಯ ಆಗಿದೆ. ಅಂದರೆ ಈ ಸಮಯದಲ್ಲಿ ನೀವು ಏನೇ ವಿಚಾರಗಳನ್ನು, ನಿರ್ಧಾರಗಳನ್ನು ತೆಗೆದುಕೊಂಡ್ರು ಅವು ಉತ್ತಮ ಫಲಗಳನ್ನು ಕೊಡುತ್ತವೆ. ಎಲ್ಲಾದರೂ ನೀಡಿದಂಥ ಸಿಲುಕಿಕೊಂಡಿರುವಂಥ ಹಣ ಕೂಡ ಮರಳಿ ಬರುವ ಸಾಧ್ಯತೆ ಇರುತ್ತದೆ. ಹೊಸ ಜಾಬ್ಗಳಲ್ಲಿ ಪರಿವರ್ತನೆ ಬರುತ್ತೆ. ವ್ಯಾಪಾರಸ್ಥರಿಗೆ ಲಾಭ ಸಿಗುತ್ತದೆ. ಮಹತ್ವಪೂರ್ಣವಾದ ಕೆಲಸಗಳು ಮುಗಿಯುತ್ತವೆ. ಬ್ಯಾಂಕ್ನಿಂದ ಲೋನ್ಗಳು ಸಿಕ್ಕುವ ಆರ್ಥಿಕ ಸ್ಥಿತಿ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ. ಇಲ್ಲಿ ಅಪಾರ ಸಂಪತ್ತಿನ ಲಾಭ ಆಗಬಹುದಂತಲೇ ಹೇಳ್ಬೋದು. ಜಮೀನು ಪ್ರಾಪರ್ಟಿಗೆ ಸಂಬಂಧಪಟ್ಟಂಥ ವಾದ ವಿವಾದಗಳು ನಡೀತಾ ಇದ್ದರೆ ಅವು ಮುಗಿಯುತ್ತವೆ. ಇಲ್ಲಿ ನೀವು ಯಾವುದಾದ್ರೂ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಇವು ತುಂಬಾ ಮಹತ್ವಪೂರ್ಣವಾಗಿರುತ್ತವೆ. ಸ್ನೇಹಿತರೆ, ಇಲ್ಲಿರುವಂಥ ಮೂರನೆಯ ಅದೃಷ್ಟಶಾಲಿ ರಾಶಿಯು ಮೀನರಾಶಿ. ಮೀನರಾಶಿಯ ಜನರ ಬಗ್ಗೆ ನೋಡೋದಾದರೆ ಇನ್ಕಮ್ನಲ್ಲಿ ವೇಗವಾಗಿ ಇವರು ವೃದ್ಧಿಯನ್ನು ಕಾಣ್ತಾರೆ. ಸಿಲುಕಿಕೊಂಡಿರುವಂಥ ನಿಂತಿರುವಂಥ ಹಣ ಮರಳಿ ಸಿಗುತ್ತದೆ. ಸ್ನೇಹಿತರಿಂದ ಸಹಾಯ ಕೂಡ ದೊರೆಯಬಹುದು. ಯಾವ ಕಾರ್ಯಗಳು ನಿಂತು ಹೋಗಿದ್ದವು, ಪೆಂಡಿಂಗ್ ಇದ್ದವು ಅವುಗಳನ್ನು ಪೂರ್ಣ ಮಾಡುವ ಪ್ರಯತ್ನವನ್ನು ನೀವು ಮಾಡ್ತೀರಾ. ಧನಪ್ರಾಪ್ತಿಯ ಅವಕಾಶಗಳು ನಿಮಗೆ ಸಿಗುತ್ತವೆ. ಇಲ್ಲಿ ವಿದೇಶಕ್ಕೆ ಹೋಗುವ ಅವಕಾಶಗಳು ಕೂಡ ನಿಮಗೆ ಸಿಗಬಹುದು. ಸಂತಾನ ಪ್ರಾಪ್ತಿಯಾಗಬಹುದು ಅಥವಾ ಮಕ್ಕಳ ಕಡೆಯಿಂದ ಯಾವುದಾದ್ರೂ ಉಡುಗೊರೆ ಅಥವಾ ಒಳ್ಳೆಯ ಸುದ್ದಿ ಕೇಳಲು ಸಿಗಬಹುದು. ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳು, ವಿವಾಹಗಳು ನಡೆಯಬಹುದು. ಇನ್ನು 4ನೆಯ ಅದೃಷ್ಟಶಾಲಿಯ ರಾಶಿಯ ಬಗ್ಗೆ ಹೇಳೋದಾದರೆ ಅದು ಮಿಥುನ ರಾಶಿ ಆಗಿದೆ. ಮಿಥುನ ರಾಶಿಯ ಜನರು
ಮನೆಯಲ್ಲಿ ಯಾವುದಾದ್ರೂ ಮಹತ್ವಪೂರ್ಣವಾದ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ವ್ಯಾಪಾರದಲ್ಲಿ ವೃದ್ಧಿಯನ್ನು ಕಾಣ್ತಾರೆ. ವೈವಾಹಿಕ ಜೀವನ ಕೂಡ ಚೆನ್ನಾಗಿ ಇರುತ್ತದೆ. ಈ ಮೂಲಕ ಜೀವನದಲ್ಲಿ ಸಂತೋಷಗಳ ಆಗಮನ ಆಗುತ್ತದೆ. ಎಲ್ಲಾದರೂ ನೀವು ಪ್ರಯಾಣಕ್ಕೆ ತಿರುಗಾಡಲು ಹೋಗಬಹುದು. ಉಡುಗೊರೆಯಾಗಿ ಯಾವುದಾದ್ರೂ ವಸ್ತುಗಳನ್ನು ಖರೀದಿ ಮಾಡಬಹುದು. ಸಮಾಜದಲ್ಲಿ ಗೌರವ ಘನತೆ ಹೆಚ್ಚಾಗಿ ಸಿಗಲಿದೆ. ಜೊತೆಗೆ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಾಗುತ್ತದೆ. ಖರ್ಚುಗಳಲ್ಲಿ ವೃದ್ಧಿ ಆಗಬಹುದು. ವಿದೇಶಕ್ಕೆ ಹೋಗಲು ನೀವು ಯೋಚನೆ ಕೂಡ ಮಾಡಬಹುದು. ಪಾರ್ಟ್ನರ್ ಜೊತೆ ವ್ಯಾಪಾರ ಮಾಡ್ತಾ ಇದ್ರೆ ಲಾಭಗಳು ಸಿಗಬಹುದು. ತಾಯಿ ಸರಸ್ವತಿ, ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಆದಾಯ ಹೆಚ್ಚಾಗೋದು ಕಂಡು ಬರ್ತಾ ಇದೆ. ನೌಕರಿ ಮಾಡುವವರಿಗೆ, ವ್ಯಾಪಾರ ಮಾಡುವವರಿಗೂ ಲಾಭ ಸಿಗುತ್ತವೆ. ಇನ್ನು 5ನೆಯ ಅದೃಷ್ಟಶಾಲಿ ರಾಶಿಯು ಕನ್ಯಾ ರಾಶಿ. ಕನ್ಯಾ ರಾಶಿಯ ಜನರ ಇನ್ಕಮ್ನಲ್ಲಿ ವೇಗವಾಗಿ ವೃದ್ಧಿಯನ್ನು ಕಾಣ್ತಾರೆ. ತಾಯಿ ಸರಸ್ವತಿ ದೇವಿ, ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಇರೋದು ಕಂಡು ಬರ್ತಾ ಇದೆ. ಧಾರ್ಮಿಕ ಕಾರ್ಯಗಳಲ್ಲಿ ನೀವು ಸೇರ್ಪಡೆಯಾಗಬಹುದು. ಸಮಾಜದಲ್ಲಿ ಗೌರವ ಘನತೆಯೂ ಸಿಗುತ್ತದೆ. ಜೊತೆಗೆ ಕೋರ್ಟ್ ಕಚೇರಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಕೂಡ ಇಲ್ಲಿ ದೂರ ಆಗಲಿವೆ. ಇವುಗಳಲ್ಲಿ ಹತ್ತಿರದ ಸ್ನೇಹಿತರ ಸಹಾಯ ಕೂಡ ಸಿಗಬಹುದು. ಇನ್ನು 6ನೆಯ ಅದೃಷ್ಟಶಾಲಿ ರಾಶಿಯು ತುಲಾರಾಶಿ. ತುಲಾರಾಶಿಯ ಜನರ ಬಗ್ಗೆ ನೋಡೋದಾದರೆ ವಸಂತ ಪಂಚಮಿಯ ದಿನದಿಂದ ಇವರ ಅದೃಷ್ಟ ಬದಲಾಗಲಿದೆ. ಕಾರ್ಯಕ್ಷೇತ್ರದಲ್ಲಿ ಲಾಭಗಳನ್ನು ಕಾಣ್ತಾರೆ. ಅಪೂರ್ಣ ಕಾರ್ಯಗಳನ್ನು ಪೂರ್ಣಗೊಳಿಸ್ತಾರೆ. ಮನಸ್ಸಿಚ್ಛೆಯ ಯಶಸ್ಸುಗಳನ್ನು ಪಡೆಯುತ್ತಾರೆ. ನಿರಂತರವಾಗಿ ಆದಾಯ ಹೆಚ್ಚಾಗಲಿದೆ. ಸಿಲುಕಿಕೊಂಡಂಥ ಹಣವನ್ನು ಇವರು ಮರಳಿ ಪಡೆಯುತ್ತಾರೆ. ಜೊತೆಗೆ ಹತ್ತಿರದ ಸ್ನೇಹಿತರ ಸಹಾಯ ಕೂಡ ಇವರಿಗೆ ಸಿಗುತ್ತೆ. ಧನಪ್ರಾಪ್ತಿಯ ಅನೇಕ ಲಾಭಗಳನ್ನು ನೀವು ನೋಡ್ತೀರಾ. ವ್ಯಾಪಾರಿಗಳಿದ್ದರೆ ವ್ಯಾಪಾರದಲ್ಲಿ ಉತ್ತಮ ಲಾಭ ಕಾಣ್ತಾರೆ. ಕಾರ್ಯಕ್ಷೇತ್ರದಲ್ಲೂ ಅದ್ಭುತವಾದ ಲಾಭಗಳನ್ನು ಕಾಣ್ತಾರೆ. ವಿಡಿಯೋ ಇಷ್ಟ ಆದರೆ ನಿಮ್ಮ ರಾಶಿಯ ಹೆಸರನ್ನು ಕಾಮೆಂಟ್ನಲ್ಲಿ ಬರೆದು ವಿಡಿಯೋವನ್ನು ಹೆಚ್ಚಾಗಿ ಶೇರ್ ಮಾಡಿ. ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಧನ್ಯವಾದಗಳು.